ಈಗ ಮುಖ್ಯವಾಗಿ ಶಿಕ್ಷಣ ನಮಗೆಲ್ಲ ಗೊತ್ತಿದೆ. ಅಂಬೇಡ್ಕರ್ ಇಂದ ಹಿಡಿದು ನಮ್ಮ ಅಂಬೇಡ್ಕರ್ ಅವರು ಇರ್ಬೋದು, ಮತ್ತೆ ಶಿವಶರಣರು, ಆಮೇಲೆ ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾಯಿ ಫುಲೆ ಅಂತ ಹೇಳ್ತೀವಿ. ಸಾವಿತ್ರಿಬಾಯಿ ಫುಲೆ ಹೆಸರು ಕೇಳಿದಿರ ಎಲ್ಲರೂ? ಮೊದಲನೇದಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಒಂದು ಅಗತ್ಯವನ್ನ ಹೇಳ್ಕೊಟ್ಟಿರುವಂತರು. ಸೊ ಈ ರೀತಿ ಕೆಳ ಮಟ್ಟದಲ್ಲಿ ಹುಟ್ಟಿದ್ರು ಕೂಡ ಪ್ರಧಾನಮಂತ್ರಿಗಳು, ಪ್ರೆಸಿಡೆಂಟ್ ಆಗಿರುವಂತಹ ಎಷ್ಟೊಂದು ನಿದರ್ಶನಗಳಿದೆ. ಗಂಗೂಬಾಯಿ ಹನ್ಗಲ್ ಅವರು ನಿಮ್ಮ ಸಮಾಜದವ್ರೆ, ಹೌದಾ? ವಿಶ್ವದಲ್ಲಿ ವಿಖ್ಯಾತ ಹೊಂದಿದ್ದಾರೆ. ಅವರ ಒಂದು ಗಾಯನ ಶೈಲಿ, ಹೌದಾ, ಅದರಿಂದ ಜಗತ್ ಪ್ರಸಿದ್ಧಿಯಾಗಿದ್ದಾರೆ. ಆ ರೀತಿ ನಾವು ಯಾವುದೇ ಹುಟ್ಟಿನಿಂದ ನಮ್ಮ ಭವಿಷ್ಯ ನಿರ್ಮಾಣ ಆಗೋದಿಲ್ಲ. ನಮ್ಮ ಕಾಯಕ, ನಮ್ಮ ಶ್ರದ್ಧೆಯಿಂದ ನಮ್ಮ ಭವಿಷ್ಯ ನಿರ್ಮಾಣ ಆಗುತ್ತೆ. ಅದನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಾನು ಈ ಒಂದು ಸಮಾಜದಲ್ಲಿ ಹುಟ್ಟಿದ್ದೀನಿ ಅಥವಾ ಇಂಥ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಹುಟ್ಟಿದ್ದೀನಿ ಅನ್ನೋದು ಮುಖ್ಯ ಆಗೋದಿಲ್ಲ. ನಿರಂತರವಾಗಿ ನಾನು ಹೋರಾಟ ಮಾಡಿ ನನ್ನ ಕಾಯಕದಲ್ಲಿ ನನ್ನ ಮುಂದಿನ ಭವಿಷ್ಯದ ಬಗ್ಗೆ ಎಷ್ಟು ಶ್ರದ್ಧೆ ಇರುತ್ತೆ, ಅದರ ಮೇಲೆ ನಾವು ಜೀವನದಲ್ಲಿ ಏನ್ ಸಾಧಿಸ್ಬೋದು, ಸಮಾಜಕ್ಕೆ ಏನ್ ಕೊಡ್ಬೋದು ಅನ್ನೋದು ಡಿಸೈಡ್ ಮಾಡ್ತಾರೆ ಭಗವಂತ. ಸೊ ಆ ರೀತಿ ನಾವೆಲ್ಲರೂ ಶ್ರದ್ಧಾ ನಿಷ್ಠೆಯಿಂದ ಕೆಲಸ ಮಾಡೋಣ.